ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಮೈ ಚಾನೆಲ್. ನೋಡಿ, ಕಾಮನ್ ಆಗಿ ನೀವು ರೆಸ್ಟೋರೆಂಟ್ ಹೋದಾಗ ಈ ರೆಸಿಪಿನ ಒಂದಲ್ಲ ಒಂದ್ಸರಿ ಟ್ರೈ ಮಾಡಿರ್ತೀರಾ. ರೆಸ್ಟೋರೆಂಟ್ ಅಲ್ಲಿ ತಿಂದಿದ್ ಡಿಶ್ನೆ ಮನೇಲಿ ಬಂದು ಟ್ರೈ ಮಾಡಿದ್ರೆ ಅದೇ ಟೇಸ್ಟ್ ನಿಮಗೆ ಬರೋದಿಲ್ಲ ಅಲ್ವಾ? ರೆಸ್ಟೋರೆಂಟ್ ಸ್ಟೈಲ್ ಡಿಶಸ್ ಗಳು ಅಷ್ಟು ಪರ್ಫೆಕ್ಟ್ ಆಗಿ ಬರೋ ಸೀಕ್ರೆಟ್ ಏನು ಗೊತ್ತಾ? ಅವರು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ವಿತ್ ಪರ್ಫೆಕ್ಟ್ ಮೆಜರ್ಮೆಂಟ್ಸ್. ಹಾಗಿದೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ರೆಸ್ಟೋರೆಂಟ್ ಸ್ಟೈಲ್ ನ ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಬೋನ್ಲೆಸ್ ಚಿಕನ್ ಮಸಾಲಾ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಕಟ್ ಮಾಡಿಟ್ಟಿರೋ ಟೊಮೆಟೊಸ್, 3 ಹಸಿಮೆಣಸಿನಕಾಯಿ, 15ರಿಂದ 20 ಗೋಡಂಬಿಗಳನ್ನ ಹಾಕೊಂಡು ಅದಕ್ಕೆ ನೀರು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ನ ಹಾಕೊಂಡು ಅದು ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದಪ್ಪ ಈರುಳ್ಳಿನ ಹಾಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 1 ಪೀಸ್ ಚಕ್ಕೆ, 3-4 ಏಲಕ್ಕಿ, 1 ಪಲಾವ್ ಎಲೆ, 2 ಕಟ್ ಮಾಡಿರೋ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 kg ಆಗುವಷ್ಟು ಬೋನ್ಲೆಸ್ ಚಿಕನ್ ಹಾಕೊಳ್ತಾ ಇದ್ದೀನಿ. ಇದನ್ನ ಏನಿಲ್ಲ ಅಂದ್ರೂ ಕನಿಷ್ಠ ಒಂದು 4ರಿಂದ 5 ನಿಮಿಷನಾದ್ರೂ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚಿಕನ್ ಸ್ವಲ್ಪ ಬೇಯ್ತಿದ ಹಾಗೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ. ನೋಡಿ, ಚಿಕನ್ ನಿಂದ ಎಣ್ಣೆ ಸಪರೇಟ್ ಆಗಿರೋ ಈ ಸ್ಟೇಜ್ ಅಲ್ಲೇ ರುಬ್ಬಿಟ್ಕೊಂಡಿರೋ ಪೇಸ್ಟ್ ನ ಹಾಕಿ ನಿಧಾನವಾಗಿ ಲೋ ಫ್ಲೇಮ್ ಅಲ್ಲಿ ತಿರುಗಿಸ್ಕೊಳ್ತಾ ಬನ್ನಿ. ಒಂದು 2 ಮಿನಿಟ್ಸ್ ಆದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ, 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಇಷ್ಟು ಹಾಕಿ ಒಂದು 10 ಮಿನಿಟ್ಸ್ ಆದ್ರೂ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಚಿಕನ್ ನ ಕುಕ್ ಆಗೋದಕ್ಕೆ ಬಿಡಿ. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಇವೆರಡನ್ನು ಹಾಕಿ ಸ್ವಲ್ಪ ಸೌಟ್ ಮಾಡ್ಕೊಂಡ್ರೆ ಮುಗಿತು ಕಣ್ರಿ, ನಿಮ್ಮ ರೆಸ್ಟೋರೆಂಟ್ ಸ್ಟೈಲ್ ನ ಬೋನ್ಲೆಸ್ ಚಿಕನ್ ಮಸಾಲಾ ರೆಡಿ ಟು ಟೇಸ್ಟ್. ಈ ರೆಸಿಪಿ ಪರಾಟ, ನಾನ್, ಚಪಾತಿ, ನೀರ್ ದೋಸೆಗೆ ಹೇಗ್ ಮಾಡಿಸಿ ಕಾಂಬಿನೇಷನ್ ಅಂದ್ರೆ ಸುಳ್ಳಾಗಲ್ಲ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಷರ್ಮೆಂಟ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಫಾಲೋ ಮಾಡಿ ನೋಡಿ, ನೀವು ಸಹ ಪಕ್ಕಾ ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಬೋನ್ಲೆಸ್ ಚಿಕನ್ ಮಸಾಲಾನ ನೀವು ಸಹ ಎಂಜಾಯ್ ಮಾಡಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ನಮಸ್ತೆ.